ಈ ದಿನ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ನ ಸುಮಾರು 91 ಜನ ಕೆಡೆಟ್ಗಳು ಏನು ಡೆಲ್ಲಿಯಲ್ಲಿ ನಡೆದಂತ ಕಲ್ ಸೈನಿಕ್ ಕ್ಯಾಂಪ್ಗೆ ಇಲ್ಲಿಂದ ತೆರಳಿದ್ರು. ಇಲ್ಲಿಗೆ ತೆರಳೋದಕ್ಕಿಂತ ಮುಂಚೆ 500ರಿಂದ 600ಕ್ಕೂ ಹೆಚ್ಚು ಕೆಡೆಟ್ಗಳನ್ನ ಈ ಒಂದು ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ನ ವಿವಿಧ ಗ್ರೂಪ್ಗಳಿಂದ ಆಯ್ಕೆ ಮಾಡಿ ಕ್ಯಾಂಪ್ಗಳನ್ನು ಮಾಡಲಾಗಿತ್ತು. ಅದರಲ್ಲಿ ಅತ್ಯಂತ ತೀಕ್ಷ್ಣವಾಗಿ ಫೈರಿಂಗ್, ಮ್ಯಾಪ್ ರೀಡಿಂಗ್, ಟೆಂಟ್ ಪಿಚಿಂಗ್, ಲೈನ್ ಏರಿಯಾ, ಹಾಗೆ ಜೆಡಿಎಫ್ಎಸ್, ಹೆಲ್ತ್ ಅಂಡ್ ಹೈಜೀನ್ ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಮಕ್ಕಳನ್ನ ನಾವು ತಯಾರಿ ಮಾಡಿ ನವದೆಹಲಿಗೆ ಕರ್ಕೊಂಡೋಗಿದ್ವಿ. ಅಲ್ಲಿ ಇಡೀ ದೇಶಾದ್ಯಂತ ನಡೆದಂತ ಏನು ಸ್ಪರ್ಧೆ ಇತ್ತು ಆ ಸ್ಪರ್ಧೆಯಲ್ಲಿ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ನ ಎಲ್ಲ ನಮ್ಮ ಕೆಡೆಟ್ಗಳು ಅತ್ಯಂತ ಉತ್ಸಾಹದಿಂದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರು. ಸ್ಪರ್ಧೆಯಂತೂ ಅತ್ಯಂತ ತೀಕ್ಷ್ಣಕರವಾಗಿತ್ತು. ಇಂಥ ಒಂದು ತೀಕ್ಷ್ಣಕರವಾದಂತಹ ಸ್ಪರ್ಧೆಯಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳೇನಿದ್ದಾರೆ ಮಹಿಳಾ ಕೆಡೆಟ್ಗಳು, SW ಮತ್ತೆ JW ಕೆಡೆಟ್ಗಳು ಇಡೀ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿ ಬರೋದ್ರ ಮೂಲಕ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯಂತ ಹೆಚ್ಚು ಪ್ರಶಸ್ತಿಗಳನ್ನ ಗೋಲ್ಡ್ ಮೆಡಲ್, ಸುಮಾರು 10 ಗೋಲ್ಡ್ ಮೆಡಲ್, 8 ಸಿಲ್ವರ್ ಮೆಡಲ್ ಮತ್ತು 6 ಬ್ರಾಂಜ್ ಮೆಡಲ್ಗಳನ್ನ ಗೆದ್ದು ಮೊದಲನೇ ಸ್ಥಾನದಲ್ಲಿ ಇಡೀ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿ ಆಯ್ಕೆ ಆಗಿರ್ತಾರೆ. ಈ ಮೂಲಕ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ NCCಗೆ ಗೌರವವನ್ನು ತಂದಿರ್ತಾರೆ. ಅದೇ ರೀತಿ ನಮ್ಮ ಪುರುಷ ಕೆಡೆಟ್ಗಳು SD ಮತ್ತು JD ಕೆಡೆಟ್ಗಳೇನಿದ್ದಾರೆ ಅವರುಗಳಂತೂ ನಿಮಗೆ ಗೊತ್ತು, ಪುರುಷರ ನಡುವೆಂತೂ ತೀಕ್ಷ್ಣ ಅಂದ್ರೆ ಅತ್ಯಂತ ತೀಕ್ಷ್ಣವಾದಂತಹ ಸ್ಪರ್ಧೆಗಳು ಏರ್ಪಡ್ತವೆ. ಎಲ್ಲ ಮಕ್ಕಳು ಕೂಡ ವಿಶೇಷವಾಗಿ ಟೆಂಟ್ ಪಿಚಿಂಗ್ ನ ಮಕ್ಕಳು ನಮಗೆಲ್ಲರೂ ಆಶ್ಚರ್ಯ ಅನ್ನೋ ರೀತಿಯಲ್ಲಿ 2 ರಿಂದ 2.5 ನಿಮಿಷದಲ್ಲಿ ಇಡೀ ಆ ಟೆಂಟ್ ಅನ್ನ ಮೇಲೆತ್ತಿ ನಿಲ್ಲಿಸಿದ್ದು ಅತ್ಯಂತ ಶ್ಲಾಘನೀಯವಾದಂತಹ ವಿಚಾರ. ಎಲ್ಲ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಸ್ಪರ್ಧಾತ್ಮಕವಾಗಿ ಭಾಗವಹಿಸಿ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ಗೆ ಗೌರವವನ್ನು ತರೋದ್ರ ಮೂಲಕ ಏನು RDC 2026ರ ಒಂದು ಏನು ಸ್ಪರ್ಧೆ ಇದೆ ಆ ಸ್ಪರ್ಧೆಗೆ ಇಡೀ ದೇಶಕ್ಕೆ 2ನೇ ಸ್ಥಾನದಲ್ಲಿ ಇವತ್ತು ನಾವು ನಿಂತ್ಕೊಂಡಿದ್ದೀವಿ. ತಮ್ಮ ಗಮನಕ್ಕೆ ನಾವು ತರೋದೇನು ಅಂದ್ರೆ ಮೊದಲನೇ ಸ್ಥಾನ ಮತ್ತು 2ನೇ ಸ್ಥಾನಕ್ಕೆ ಕೇವಲ 8.87 ಅಂದ್ರೆ 1 ಅಂಕಕ್ಕಿಂತ ಕಡಿಮೆ ಅಂಕದ ಸ್ಪರ್ಧೆನಲ್ಲಿ ನಾವಿವತ್ತು 2ನೇ ಸ್ಥಾನದಲ್ಲಿ ನಿಂತಿದ್ದೀವಿ. ಮತ್ತೊಮ್ಮೆ ಆನ್ ಬಿಹಾಫ್ ಆಫ್ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ ನ NCC ವಿದ್ಯಾರ್ಥಿಗಳು ಇಡೀ ಕರ್ನಾಟಕದ ಜನತೆಗೆ ನಾವು ವಿಶ್ವಾಸವನ್ನ ಕೊಡ್ತಾ RDC 2026ರ ಬ್ಯಾನರ್ ಏನಿದೆ ಆ ಬ್ಯಾನರ್ ನಮ್ಮದೇ ಆಗಿರ್ತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಈ ಎಲ್ಲ ಮಕ್ಕಳು ವಾಪಸ್ಸು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಕರ್ನಾಟಕ ಅಂಡ್ ಗೋವಾ ಡೈರೆಕ್ಟರೇಟ್ನ ಎಲ್ಲ DDG ಅವರ ಪರವಾಗಿ ಹಾಗೂ ಎಲ್ಲ ಅಧಿಕಾರಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.